ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಗಣ ಆಗಮಿಸಿ ಭಕ್ತಿ ಶ್ರದ್ಧೆ ಸಮರ್ಪಿಸುತ್ತಿದ್ದಾರೆ. ಇದರ ನಡುವೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಗಾಂಧಿ ಬಜಾರ್ನಲ್ಲಿ ಹಾಕಿರೋ ಕಾಳಿ ಪ್ರತಿಮೆ ಎಲ್ಲರ ಗಮನ ಸೆಳೀತಾ ಇದೆ. ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ಭಕ್ತ ಸಾಗರ. 40 ಅಡಿಯ ಕಾಳಿ ಪ್ರತಿಮೆ, ಎಲ್ಲೆಲ್ಲೋ ಸಂಭ್ರಮ. ಊರಿಗೋರೇ ಶೃಂಗಾರ, ಸಂಭ್ರಮ ಸಡಗರ. ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ. ಶಕ್ತಿ ಮಾತೆಯಾಗಿ ಕಂಗೊಳಿಸುತ್ತಿರುವಂತಹ ಕೋಟೆ ಮಾರಿಕಾಂಬಾ ದೇವಿ ತಾಯಿಯ ಮಡಿಲಲ್ಲಿ ಮಕ್ಕಳನ್ನ ಇಟ್ಟು ದೇವಿಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸುತ್ತಿರುವಂತಹ ಭಕ್ತಸಾಗರ. ಈ ಎಲ್ಲ ವೈಭವ ಸಂಭ್ರಮ ಕಂಡುಬರುತ್ತಿರುವುದು ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ. ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರಬಹುದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನ ಮಾಡಿ ಪ್ರತಿಷ್ಠಾಪಿಸಲಾಗಿರುವಂತದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನ ಸಮರ್ಪಿಸುತ್ತಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂತದ್ದು, ಜೊತೆಗೆ ಆ ಕೋಳಿಗಳನ್ನ ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂತದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡಬಹುದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂತದ್ದು. ಎರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಸಾಕಷ್ಟು ಇತಿಹಾಸವನ್ನು ಹೊಂದಿದೆ. ಕೋಟೆ ಮಾರಿಕಾಂಬಾ ಜಾತ್ರೆಗೆ ಈಗಾಗಲೇ ಅದ್ದೂರಿ ಚಾಲನೆ ಸಿಕ್ಕಿದೆ. ತವರು ಮನೆ ಗಾಂಧಿ ಬಜಾರ್ನಲ್ಲಿ 1 ದಿನ ಪ್ರತಿಷ್ಠಾಪನೆಗೊಂಡ ನಂತರ ಈಗ ಗಂಡನ ಮನೆ ಕೋಟೆ ಮಾರಿಕಾಂಬಾ ದೇವಾಲಯದಲ್ಲಿ ತಾಯಿ ನೆಲೆಸಿದ್ದಾಳೆ. ಜಾತ್ರೆಗೋಸ್ಕರನೇ ರಜಾ ಇರಲಿಲ್ಲ, ನಾನು ಬಂದಿರೋದು ಬ್ಯಾಂಗ್ಳೂರಿಂದ. ಜಾತ್ರೆಗೋಸ್ಕರನೇ ಬಂದಿದ್ದು. ಬೆಳೆದಿದ್ದು ಹುಟ್ಟಿದ್ದೆಲ್ಲ ಚಿಕ್ಕ ವಯಸ್ಸಿನ ಶಿವಮೊಗ್ಗದಲ್ಲೇನೆ. ಅಮ್ಮನ್ ನೋಡೋದಕ್ಕೋಸ್ಕರ ನಾವು ಅಲ್ಲಿಂದ ಬಂದಿದ್ದು. ಬೆಳಗ್ಗೆ ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ವಿ, ಮತ್ತೆ ಇವಾಗ ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಮಾರಿಕಾಂಬಾ ಜಾತ್ರೆಗೆ ಬಂದು ಇಲ್ಲಿ ಈ ಜಾತ್ರೆ ವೈಬ್ಸ್ ಆಗಿರ್ಬೋದು, ಮತ್ತೆ ದೇವಿ ಮುಖದಲ್ಲಿರೋ ಆ ಕಳೆನ ನೋಡೋದಾಗಿರ್ಬೋದು, ಇದೆಲ್ಲ ತುಂಬಾ ಖುಷಿ ನಮ್ಗೆ. ಮಕ್ಕಳನ್ನ ತಂದು ತಾಯಿ ಮಡಿಲಲ್ಲಿ ಕೂರಿಸಿ ಆಶೀರ್ವಾದ ಪಡೆಯುವುದು, ಜೊತೆಗೆ ಕೋಳಿಯನ್ನ ತಾಯಿ ಕೋಟೆ ಮಾರಿಕಾಂಬೆಯ ಮೇಲೆ ಹಾರಿಸುವ ಮೂಲಕ ಭಕ್ತರು ಭಕ್ತಿಯನ್ನ ಸಮರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ನಮ್ಮ ತವರು ಮನೆ ಶಿವಮೊಗ್ಗ. ವರ್ಷ ಜಾತ್ರೆ ಹೇಗೆ ನಡೆಯುತ್ತೋ ಹಾಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಎಲ್ಲ. ಆ ಜಾತ್ರೆಗೆ ಬರೋದೇ ಒಂದು ಸಡಗರ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲ ಸೇರ್ಬೇಕು, ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ತಾಯಿ. ಕರ್ನಾಟಕದಲ್ಲಿ ನಮ್ದು ಏನ್ ನಡೀತಾ ಇದೆ ಈ ಜಾತ್ರೆ ಅನ್ನೋದು ತುಂಬಾ ವೈಭವದ ವಿಷಯ. ಕರ್ನಾಟಕದ ಎಲ್ಲ ದಾವಣಗೆರೆ ಜಾತ್ರೆ ನಡೆಯುತ್ತೆ, ಶಿಸ್ತಿ ಮಾರಿಕಾಂಬಾ, ಸಾಗರ್ ಮಾರಿಕಾಂಬಾ ಜಾತ್ರೆ. ಈ ಜಾತ್ರೆಗಳೆಲ್ಲ ನಡೆಯೋದು ನೋಡೋದು ಜನರಿಗೆ ಒಂದು ಸಡಗರ. ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಜನಗಳಲ್ಲಿ. ಮುಂದಿನ 3 ದಿನಗಳ ಕಾಲ ಉಪ್ಪಾರ ಸಮಾಜ, ವಾಲ್ಮೀಕಿ ಸಮಾಜ, ಮಡಿವಾಳ ಸಮಾಜದಿಂದ ಪೂಜೆ ಸಲ್ಲಿಸುವ ಸಂಪ್ರದಾಯ ಇದೆ. ಇದರ ಜೊತೆಗೆ ಗದ್ದುಗೆ ಏರಿರುವಂತಹ ತಾಯಿಯು ಭಕ್ತರ ಪೂಜೆಯನ್ನ ಸ್ವೀಕರಿಸಲಿದ್ದಾಳೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಶಿವಮೊಗ್ಗ ನಗರ ದೇವತೆ ಮಾರಿಕಾಂಬಾ ತಾಯಿಯ ಜಾತ್ರೆಯ ಸಲುವಾಗಿ ನಾವು ಎಲ್ಲಾ ತರಹದ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ. ನಿನ್ನೆಯಿಂದಾನೇ ಸುಮಾರು 1000 ಜನ ಪೊಲೀಸು ಇದಕ್ಕಂತಾನೆ ನಾವು ಮೀಸಲು ಇಟ್ಟಿದ್ದು. 6 KSRP ತುಕಡಿಗಳು ಮತ್ತೆ 4 DR ತುಕಡಿಗಳನ್ನ ನೇಮಿಸಿಕೊಂಡಿದ್ದೀವಿ. ಹಾಗೆ ರಾತ್ರಿ ಕೂಡ ನಮ್ಮ ಪ್ರೊಸೆಷನ್ ಇತ್ತು. ಆ ಪ್ರೊಸೆಷನ್ ಎಲ್ಲ ಸುಸೂತ್ರವಾಗಿ ಮುಗಿದು ತಾಯಿ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ದಾಳೆ. ಜನರು ಎಲ್ಲರೂ ಕೂಡ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತಾ ಇದ್ದೀನಿ. ಒಟ್ಟಾರೆ ಗಂಡನ ಮನೆಯಲ್ಲಿ ಗದ್ದುಗೆ ಏರಿ ಕುಳಿತಿರುವಂತಹ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನವನ್ನ ಪಡೆಯಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹಾಗಾಗಿ ಕೋಟೆ ಮಾರಿಕಾಂಬಾ ತಾಯಿ ಎಲ್ಲರಿಗೂ ಒಳಿತು ಮಾಡಲಿ, ನಂಬಿದ ಭಕ್ತರ ಇಷ್ಟಾರ್ಥ ಈಡೇರಿಸಿ ಆಶೀರ್ವದಿಸಲಿ ಎನ್ನುವುದೇ ನಮ್ಮ ಪ್ರಾರ್ಥನೆ.
ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಗಣ ಆಗಮಿಸಿ ಭಕ್ತಿ ಶ್ರದ್ಧೆ ಸಮರ್ಪಿಸುತ್ತಾ ಇದ್ದಾರೆ. ಇದರ ನಡುವೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಗಾಂಧಿ ಬಜಾರ್ನಲ್ಲಿ ಹಾಕಿರೋ ಕಾಳಿ ಪ್ರತಿಮೆ ಎಲ್ಲರ ಗಮನ ಸೆಳೀತಾ ಇದೆ. ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ಭಕ್ತ ಸಾಗರ. 40 ಅಡಿಯ ಕಾಳಿ ಪ್ರತಿಮೆ, ಎಲ್ಲೆಲ್ಲೋ ಸಂಭ್ರಮ. ಊರಿಗೋರೆ ಶೃಂಗಾರ, ಸಂಭ್ರಮ ಸಡಗರ. ಎಲ್ಲಿ ನೋಡಿದ್ರಲ್ಲಿ ಜನವೋ ಜನ. ಶಕ್ತಿ ಮಾತೆಯಾಗಿ ಕಂಗೊಳಿಸುತ್ತಿರುವಂತಹ ಕೋಟೆ ಮಾರಿಕಾಂಬಾ ದೇವಿ. ತಾಯಿಯ ಮಡಿಲಲ್ಲಿ ಮಕ್ಕಳನ್ನ ಇಟ್ಟು ದೇವಿಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸುತ್ತಿರುವಂತಹ ಭಕ್ತಸಾಗರ. ಈ ಎಲ್ಲ ವೈಭವ ಸಂಭ್ರಮ ಕಂಡುಬರುತ್ತಿರುವುದು ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ. ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರಬಹುದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನ ಮಾಡಿ ಪ್ರತಿಷ್ಠಾಪಿಸಲಾಗಿರುವಂತದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನ ಸಮರ್ಪಿಸುತ್ತಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂತದ್ದು, ಜೊತೆಗೆ ಆ ಕೋಳಿಗಳನ್ನ ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂತದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡಬಹುದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂತದ್ದು. ಎರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಸಾಕಷ್ಟು ಇತಿಹಾಸವನ್ನ ಹೊಂದಿದೆ. ಕೋಟೆ ಮಾರಿಕಾಂಬಾ ಜಾತ್ರೆಗೆ ಈಗಾಗಲೇ ಅದ್ದೂರಿ ಚಾಲನೆ ಸಿಕ್ಕಿದೆ. ತವರು ಮನೆ ಗಾಂಧಿ ಬಜಾರ್ನಲ್ಲಿ 1 ದಿನ ಪ್ರತಿಷ್ಠಾಪನೆಗೊಂಡ ನಂತರ ಈಗ ಗಂಡನ ಮನೆ ಕೋಟೆ ಮಾರಿಕಾಂಬಾ ದೇವಾಲಯದಲ್ಲಿ ತಾಯಿ ನೆಲೆಸಿದ್ದಾಳೆ. ಜಾತ್ರೆಗೋಸ್ಕರನೇ ರಜಾ ಇರ್ಲಿಲ್ಲ, ನಾನು ಬಂದಿರೋದು ಬ್ಯಾಂಗ್ಳೂರಿಂದ. ಜಾತ್ರೆಗೋಸ್ಕರನೇ ಬಂದಿದ್ದು. ಬೆಳೆದಿದ್ದು ಹುಟ್ಟಿದ್ದೆಲ್ಲ ಚಿಕ್ಕ ವಯಸ್ಸಿನ ಶಿವಮೊಗ್ಗದಲ್ಲೇನೆ. ಅಮ್ಮನ್ ನೋಡೋದಕ್ಕೋಸ್ಕರ ನಾವು ಅಲ್ಲಿಂದ ಬಂದಿದ್ದು. ಬೆಳಗ್ಗೆ ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ವಿ, ಮತ್ತೆ ಇವಾಗ ಒಂದ್ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಮಾರಿಕಾಂಬಾ ಜಾತ್ರೆಗೆ ಬಂದು ಇಲ್ಲಿ ಈ ಜಾತ್ರೆ ವೈಬ್ಸ್ ಆಗಿರ್ಬೋದು, ಮತ್ತೆ ದೇವಿ ಮುಖದಲ್ಲಿರೋ ಆ ಕಳೆನ ನೋಡೋದಾಗಿರ್ಬೋದು, ಇದೆಲ್ಲ ತುಂಬಾ ಖುಷಿ ನಮ್ಗೆ. ಮಕ್ಕಳನ್ನ ತಂದು ತಾಯಿ ಮಡಿಲಲ್ಲಿ ಕೂರಿಸಿ ಆಶೀರ್ವಾದ ಪಡೆಯುವುದು, ಜೊತೆಗೆ ಕೋಳಿಯನ್ನ ತಾಯಿ ಕೋಟೆ ಮಾರಿಕಾಂಬೆಯ ಮೇಲೆ ಹಾರಿಸುವ ಮೂಲಕ ಭಕ್ತರು ಭಕ್ತಿಯನ್ನ ಸಮರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ನಮ್ಮ ತವರು ಮನೆ ಶಿವಮೊಗ್ಗ. ಸೊ ವರ್ಷ ಜಾತ್ರೆ ಹೇಗೆ ನಡೆಯುತ್ತೋ ಹಾಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಎಲ್ಲ. ಆ ಜಾತ್ರೆಗೆ ಬರೋದೇ ಒಂದು ಸಡಗರ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲ ಸೇರ್ಬೇಕು, ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ತಾಯಿ. ಕರ್ನಾಟಕದಲ್ಲಿ ನಮ್ದು ಏನ್ ನಡೀತಾ ಇದೆ ಈ ಜಾತ್ರೆ ಅನ್ನೋದು ತುಂಬಾ ವೈಭವದ ವಿಷಯ. ಕರ್ನಾಟಕದ ಎಲ್ಲ ದಾವಣಗೆರೆ ಜಾತ್ರೆ ನಡೆಯುತ್ತೆ, ಶಿಸ್ತಿ ಮಾರಿಕಾಂಬಾ, ಸಾಗರ್ ಮಾರಿಕಾಂಬಾ ಜಾತ್ರೆ. ಈ ಜಾತ್ರೆಗಳೆಲ್ಲ ನಡೆಯೋದು ನೋಡೋದು ಜನರಿಗೆ ಒಂದು ಸಡಗರ. ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಜನಗಳಲ್ಲಿ. ಮುಂದಿನ 3 ದಿನಗಳ ಕಾಲ ಉಪ್ಪಾರ ಸಮಾಜ, ವಾಲ್ಮೀಕಿ ಸಮಾಜ, ಮಡಿವಾಳ ಸಮಾಜದಿಂದ ಪೂಜೆ ಸಲ್ಲಿಸುವ ಸಂಪ್ರದಾಯ ಇದೆ. ಇದರ ಜೊತೆಗೆ ಗದ್ದುಗೆ ಏರಿರುವಂತಹ ತಾಯಿಯು ಭಕ್ತರ ಪೂಜೆಯನ್ನ ಸ್ವೀಕರಿಸಲಿದ್ದಾಳೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಶಿವಮೊಗ್ಗ ನಗರ ದೇವತೆ ಮಾರಿಕಾಂಬಾ ತಾಯಿಯ ಜಾತ್ರೆಯ ಸಲುವಾಗಿ ನಾವು ಎಲ್ಲಾ ತರಹದ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ. ನಿನ್ನೆಯಿಂದಾನೇ ಸುಮಾರು 1000 ಜನ ಪೊಲೀಸು ಇದಕ್ಕಂತಾನೆ ನಾವು ಮೀಸಲು ಇಟ್ಟಿದ್ದು. 6 KSRP ತುಕಡಿಗಳು ಮತ್ತೆ 4 DR ತುಕಡಿಗಳನ್ನ ನೇಮಿಸಿಕೊಂಡಿದ್ದೀವಿ. ಹಾಗೆ ರಾತ್ರಿ ಕೂಡ ನಮ್ಮ ಪ್ರೊಸೆಷನ್ ಇತ್ತು. ಆ ಪ್ರೊಸೆಷನ್ ಎಲ್ಲ ಸುಸೂತ್ರವಾಗಿ ಮುಗಿದು ತಾಯಿ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ದಾಳೆ. ಜನರು ಎಲ್ಲರೂ ಕೂಡ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಂತಾ ಇದ್ದೀನಿ. ಒಟ್ಟಾರೆ ಗಂಡನ ಮನೆಯಲ್ಲಿ ಗದ್ದುಗೆ ಏರಿ ಕುಳಿತಿರುವಂತಹ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನವನ್ನ ಪಡೆಯಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹಾಗಾಗಿ ಕೋಟೆ ಮಾರಿಕಾಂಬಾ ತಾಯಿ ಎಲ್ಲರಿಗೂ ಒಳಿತು ಮಾಡಲಿ, ನಂಬಿದ ಭಕ್ತರ ಇಷ್ಟಾರ್ಥ ಈಡೇರಿಸಿ ಆಶೀರ್ವದಿಸಲಿ ಎನ್ನುವುದೇ ನಮ್ಮ ಪ್ರಾರ್ಥನೆ.